ಹಲೋ ಹಲೋ. ನಾನು ಸೀತಾರಾಮಯ್ಯ ಮಾತಾಡ್ತಿರೋದು. ಸ್ವಲ್ಪ ಇರಪ್ಪ ಇರು. ಅಯ್ಯೋ ನಿಮಗೆಲ್ಲ ಅಂದಿದ್ದು ಇಲ್ಲೇ ನಮ್ಮೂರಿಗೆ. ಏನ್ ಸಮಾಚಾರ? ಇದಾರೆ ಕರೀಲ. ಸ್ವಲ್ಪ ತಾಳಿ ಕರಿತೀನಿ. ಹಲೋ. ಯಾವಲ್ಲೋ ಅನ್ನೋನು. ಹಲೋ ಹಲೋ ತಿರುಗಿ ಅನ್ನೋದು ಕ್ಯಾನ್ ಗೆಟ್ ಅನ್ನೋ ಅಲ್ಲೋದ್ರಿಸ್ಬಿಟ್ಟೇನು ಮಾವಿನಕಾಯಿ. ನಿನ್ನೊಬ್ಬನಿಗೆ ಅಲ್ಲ ಕಾಣಲ್ಲ ಇಂಗ್ಲಿಷ್ ಬರೋದು. ನಂಗೂ ಬರ್ತೈತೆ. ನಂಗೂ ಇಂಗ್ಲಿಷ್ ಪಾಸ್ ಪಡಕಿಲ್ಲ. ಏನಲ್ಲಿ ಕಣ್ಣಂಗ್ ಒಳಗ್ ಸೇರ್ಕೊಂಡ್ಬಿಟ್ಟಿದ್ಯಾ? ಕೂಗಾಡ್ತಾ ಇದೆಯನಲ್ಲ ಗಂಡ್ಸಾಗಿದ್ರೆ ಬಾರಲ್ಲ ಈಚೆಗೆ ಒಂದ್ ಕೈ ವಿಚಾರಿಸ್ಕೊತೀನಿ. ಹಂಗೆ ಯಾರಮ್ಮದು ಟೆಲಿಫೋನ್ ಅಲ್ಲಿ ಸಿಕ್ಕಾಪಟ್ಟೆ ಮಾತಾಡೋದು? ಯಾವನೆಲ್ಲ ಏಡಿಕಾಯಿ ಅನ್ನೋದು? ಡ್ಯಾಡಿ, ಇಲ್ಲೊಬ್ಬ ಕಾಡು ಮನುಷ್ಯ ಸೇರ್ಕೊಂಡಿದ್ರೆ ನಮ್ ಗ್ರಹಚಾರಕ್ಕೆ. ಶುದ್ಧ ಫೂಲ್. ಸಾರಿ ಡ್ಯಾಡಿ, ಈ ಇಡಿಯಟ್ಗೋಸ್ಕರ ನಾನು ಎಕ್ಸ್ಕ್ಯೂಸ್ ಕೇಳ್ಕೊತೀನಿ. ಸರಿಮ್ಮ, ನಾಳೆ ನಿಮ್ಮ ಯಜಮಾನರನ್ನ ಬೆಳಿಗ್ಗೆ ನಾನು ಮೀಟ್ ಮಾಡಕ್ಕೆ ಹೇಳು. ಓಕೆ ಡ್ಯಾಡಿ. ಬಾಯ್ ಡ್ಯಾಡಿ. ಬಾಯ್ ಬಿಡ್ತಾನ. ಅಪ್ಪಯ್ಯನಿಗೆ ದಾಡಿ ಅನ್ಬೇಕು, ಅವ್ವಯ್ಯನಿಗೆ ಮಮ್ಮಿ ಮಮ್ಮಿ ಅನ್ಬೇಕು. ನಮ್ಮ ಮೈಲಾರಿಗೆ ಏನನ್ಬೇಕು? ನೋಡು ಬೀರಣ್ಣ, ಇದನ್ನೆಲ್ಲ ಕಲಿಯೋಕ್ ಮೊದಲು ಇಂಗ್ಲಿಷ್ ಅಕ್ಷರ ಅಭ್ಯಾಸ ಮಾಡ್ಬೇಕು. ಇವಾಗ ಇಂಗ್ಲಿಷ್ ನಲ್ಲಿ ಒಟ್ಟು ಇರೋದು 26 ಅಕ್ಷರಗಳು. ಇರ್ಲಿ ಬಿಡು, ನಿಮ್ಮಪ್ಪನ ಮನೆ ಗಂಟೆನೋಯ್ತು. ಅದು ಸರಿ ಅಂತಾನು ಅಲ್ಲ, ಲೆಕ್ಕಾಚಾರಕ್ಕೆ ಹೇಳ್ದೆಪ್ಪ. ನೋಡಿ ಗೆಪ್ತಿ ಬಂತು. ನಾನೊಂದ್ ಲೆಕ್ಕ ಹೇಳ್ತೀನಿ, ಹೇಳಿಯಾ? ಹೇಳು. ಮುಳುಗಿ ಮುಳುಗಿ ಏಳಕ್ಕಾಗಿ, ದಡದ ಮ್ಯಾಗ ಹತ್ಕಾಗಿ, ಮರಕಾರ್ಕಾಗಿ ಏಟಾಯ್ತು. ಮುಳುಗಿ ಮುಳುಗಿ ಏಳೋದು 7ಕ್ಕಾಗೆ, ದಡಕ್ಕೆ 10ಕ್ಕಾಗೆ, 10 7 17, ಮರಕ್ಕೆ 6ಕ್ಕಾಗೆ, 17 6 23ಕ್ಕಾಗೆ. ಅಯ್ಯೋ ಬೆಪ್ತಗಡಿ, ಒಂದೇ ಒಂದ್ ಕಾಗೆ. ಅದ್ಯಾಗೆ? ಮುಳುಗಿ ಮುಳುಗಿ 7ಕ್ಕಾಗೆ, ಎದ್ದ ಮ್ಯಾಗೆ ದಡದ ಮ್ಯಾಗ 10ಕ್ಕಾಗೆ, 10 ಮ್ಯಾಗೆ ಪುರ್ರ ಅಂತ 6ಕ್ಕಾಗೆ. ಒಂದೇ ಕಾಗೆ ಅಲ್ವ ಇಟ್ ಕೆಲ್ಸನೂ ಮಾಡೋದು? ಇಷ್ಟೆಲ್ಲ ಮಾಡೋದು ಒಂದೇ ಕಾಗೆನಾ? ಅಪ್ಪ, ಎಷ್ಟಾದ್ರೂ ನೀನ್ ಕಾಳಿದಾಸನ್ ಕುಲದಲ್ಲಿ ಬೆಳೆದವನಲ್ವೇ? ಅಕ್ಷರ ಹೇಳ್ಕೊಟ್ಟಿ ನಿನ್ನಂಗೆ.